ತಂಡ ಯಾವುದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಜಾತಿ ಮಾಡಬೇಕು. ಜಾತಿ ಬಿಟ್ಟರೆ ಬಾಕಿದೇನು ನಿಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಮಾಹಿತಿಯನ್ನು ನೀವು ಕೊಡೋ ಇದ್ರೊಳಗೆ ಮತ್ತು ಅದ್ರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಆ ಜಾತಿ ಸಹ ಮಾಡಬೇಕು ಅಂದಾಗ ತಾಂತ್ರಿಕ ಸಮಿತಿಯಲ್ಲಿ ಕೂಲಂಕುಷವಾಗಿ ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಭಾವನೆ ಏನಿದೆ, ನೀವೇನಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಿ, ಯಾರ ಬಗ್ಗೆ ಟೋಪಿ ಇಡಬೇಕು, ಯಾರಿಗೆ ಹೂವು ಇಡಬೇಕು, ಯಾರು ಮೋಸ ಮಾಡಬೇಕು, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಈಗಾಗಲೇ ಇದೆ. ಅದು ಬೇಡ ಅನ್ನೋದಾದರೆ ಆ ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡಿ ತಾಂತ್ರಿಕ ತಜ್ಞರು ಯಾವುದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಸೀಮಿತ ಮಾಡಿ. ಇದನ್ನು ಮಾಡಿದ್ರೆ ನಿಮ್ಗೆ ಗೌರವ ಬರ್ತದೆ. ಇಲ್ಲ ಅಂತ ಅಂದರೆ ಇದರಿಂದ ನಿಮ್ಗೆ ಅಗೌರವ ಅನ್ನೋದಕ್ಕೆ ಹೆಚ್ಚಾಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಪ್ರಾಯಶಃ ನಿಮ್ಮವರೇ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ. ಇದನ್ನು ಬೀದಿಯಲ್ಲೂ ಕೂಡ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ. ನಾನು ಒಬ್ಬ ಸ್ನೇಹಿತನಾಗಿ ನಿಮಗೆ ವಿನಂತಿ ಮಾಡ್ತೀನಿ, ಇದು ನಿಮಗೆ ಶೋಭೆ ತರೋದಲ್ಲ. ನೀವು ಎಷ್ಟು ಮಟ್ಟಿಗೆ ಅದನ್ನು ಸರ್ಕಸ್ ಮಾಡಿದ್ದೀರೋ, ಎಕ್ಸಸೈಸ್ ಮಾಡಿದ್ದೀರೋ, ಅದ್ರ ಬಗ್ಗೆ ಗಮನ ಹರಿಸಿದ್ದೀರೋ, ಅದನ್ನು ಯಾವ ರೀತಿ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀರೋ, ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ದಯವಿಟ್ಟು ನೀವು ತಿಳ್ಕೊಳ್ತೀರಾ. ಇನ್ನೊಬ್ರು ಕೊಟ್ಟಂಥ ಅದನ್ನು ಮಕ್ಕಿ ಏನು ನೀವು ಮಾಡ್ತಾ ಇದ್ದೀರಿ. ಇದು ನೀವು ಏನೇ ಮಾಡಿದ್ರು ಕೂಡ ಈ ರೀತಿಯಾಗಿ ಮಾಡೋಕ್ಕೆ ಹೋದರೆ 1 ವರ್ಷ ಆದರೂ ಕೂಡ ನೀವು ಮಾಡೋಕ್ಕಾಗೋದಿಲ್ಲ. ಕನಿಷ್ಠ 6 ತಿಂಗಳು ಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ರದ್ದುಪಡಿಸಿ ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಇದನ್ನು ಮಾಡಬೇಕು ಅಂತ ಇದ್ದೀರೋ ಆ ಉದ್ದೇಶ ಏನಿದೆ 2 ಮಾತ್ರ ಮುಗಿದೋಯ್ತದೆ. ಸೆನ್ಸಸ್ ಆಫ್ ಇಂಡಿಯಾ ನೀವು ಹೇಳಿದಿರಿ, ಮೊಬೈಲ್ನಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಕಳಿಸ್ತೀರಿ. ಸ್ವಾಮಿ, ನಿಮಗಾಗಲಿ ನಮಗಾಗಲಿ ಕೂತ್ಕೊಳ್ಳೋಣ, ನಮ್ಮಿಬ್ಬರಿಗೂ ಕರೆಕ್ಟ್ ಆಗೋದು ಮಾಡೋಕ್ಕೆ ಆಪ್ರೇಟ್ ಮಾಡೋಕ್ಕೆ ಬರ್ತಾರ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಇನ್ನೂ ಕಲಿಯೋದು ತುಂಬ ಇದ್ದೀರಿ. ನೀವು ಬೇಜಾರು ಕಲಿಯೋದಿದೆ ರೀ. 2 ಸಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಮೊದಲನೇ ಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿ ಈ ಮಟ್ಟಕ್ಕೆ ಇಳಿದ್ರೆ ಈ ರಾಜ್ಯನ ಉಳಿಸೋದು ಭಗವಂತನೇ ಬರಬೇಕಾಯ್ತದೆ. ಒಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಮತ್ತೊಂದು ಕಡೆ ಇನ್ನಾನು ತೃಪ್ತಿಪಡಿಸೋದು, ಮಗದೊಂದು ಕಡೆ ಎಲ್ಲ ಒಂದು ಕಡೆ ಬೇರೆಯವ್ರಿಗೋಸ್ಕರವಾಗಿ ನೀವು ಉಳ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ, ಇದು ನಿಜವಾಗ್ಲೂ ಕೂಡ ಅವೈಜ್ಞಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ, ಮತ್ತು ತಾಂತ್ರಿಕತೆಯಲ್ಲಿ ಒಂದು ಸ್ವಲ್ಪವೂ ಕೂಡ ನಿಮಗೆ ಗೌರವ ಇದ್ದಂಗಿದೆ. ಇರುವಾಗ ಇದನ್ನು ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಒಂದು 6 ತಿಂಗಳಾಗಲಿ ನೀವು ಇನ್ನೂ 2 ವರ್ಷ ಇರ್ತೀರಿ. ನೀವೇ ಹೇಳಿದ್ದೀರಿ ನಾನು ಇನ್ನೂ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ನಮಗೇನು ಬೇಸಕ್ಕೆ ಇಲ್ಲ. ಮಾಡುವಾಗ ಆ ಥರ ಮಾಡಿ. ಅದು ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀರಿ, ಈ ಕಾಗಪ್ಪ ಗೂಗಮ್ಮನ ಕೆಲಸ, ಈ ಕಾಗಮ್ಮ ಗೂಬಕ್ಕನ ಕೆಲಸ ಬೇಕಿಲ್ಲ. ಇದರಿಂದ ನಿಮಗೇನು ಮಾಹಿತಿ ಸಿಗೋದಿಲ್ಲ. ಎಲ್ಲ ಒಂದು ಕಡೆ ಕೆಲವು ವರ್ಗದ ಸಮಾಜವನ್ನು ತುಳಿಯೋದಕ್ಕೋಸ್ಕರವಾಗಿ, ಆ ಸಮಾಜವನ್ನು ಎಲ್ಲ ಒಂದು ಕಡೆ ಬೇರು ಸಹಿತ ಕಿತ್ತಾಕೋದಕ್ಕೋಸ್ಕರವಾಗಿ ನಿಮ್ಮ ಹುನ್ನಾರ ಏನಿದೆ, ಇದನ್ನು ತಕ್ಷಣ ನಿಲ್ಲಿಸೋದು ಸೂಕ್ತ ಅಂತ ನನ್ನ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ನಾನು ಇದನ್ನು ಸ್ಟಡಿ ಮಾಡಿ ಮಾಹಿತಿಯನ್ನು ಕೊಡಬೇಕಾದಂಥ ಒಂದು ಅನುಭವ ನನಗನ್ನಿಸೋದು ವಿಶ್ವದಲ್ಲೇ ಇಲ್ಲ. ಇಂಥ ಒಂದು ಅವೈಜ್ಞಾನಿಕವಾದ ತಾಂತ್ರಿಕ ದೋಷಗಳಿಂದ ಕೂಡಿರ್ತಕ್ಕಂಥ, ಯಾರಿಗೂ ಕೂಡ ಸರಿಯಾದ ಮಾಹಿತಿನೇ ಇಲ್ಲದೆ ಇರ್ತಕ್ಕಂಥ ಏನೆಲ್ಲವನ್ನು ಸೇರಿಸಿ ಇದನ್ನು ಮಾಡಿ ಜನರನ್ನು ದಾರಿ ತಪ್ಪಿಸಿ ಗೊಂದಲ ಮಾಡಿ ಯಾರು ಕೂಡ ಯಾರು ಅಂತ ಹೇಳ್ಕೊಳ್ಳೋದಂಥ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಈ ಒಂದು ಸರ್ವೆ ಏನಿದೆ, ಇದನ್ನು ತಕ್ಷಣವೇ ನಿಲ್ಲಿಸಿ ಇದಕ್ಕೊಂದು ವೈಜ್ಞಾನಿಕವಾಗಿ ಏನಾದರೂ ಮಾಡೋದಾದರೆ ಮಾಡಿ. ಇಲ್ಲಾಂದರೆ ಈ ಪಾಪದ ಹೊರೆ ನಿಮಗೆ ತುಂಬ ಭಾರ ಆಯ್ತದೆ. ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.